ನೀನ್ ಒಳ್ಳೆಯವನ? ಇಲ್ಲಪ್ಪ ನಾನೇ ಒಳ್ಳೆಯವನು ಅಷ್ಟೇ. ನೀನ್ ಹೇಳು ನಾನ್ ಕೆಟ್ಟವನು. ನೀನ್ ಕೆಟ್ಟವನು ಮಾತ್ರ ಅಲ್ಲ, ನೀನ್ ಚಪ್ಪರು. ಯಾವುದೇ ಇದು ಮಾಸ್ಕು ಹಳೆ ಬ್ಲೌಸ್ ಪೀಸ್ ಇದ್ದಂಗೆ ಏ ಸಲ್ಯೂಟ್ ಹೊಡಿಯೋ ರಾಮರಾಜ್ಗೆ. ಬಂದ್ಬಿಡ್ತು ಇದೇನು ಲಿಪ್ಸ್ಟಿಕ್ ಮಾರ್ಕು? ಕುಂಕುಮ ಕಣಲ್ಲಿ ಪೂಜೆ ಮಾಡಿದ್ದವಾಗೆ. ಓ ಚೆನ್ನಾಗೆ ಪೂಜೆ ಮಾಡಿದ್ಯಾ? ಗೊತ್ತಾಯ್ತು ಅನ್ಸುತ್ತೆ. ಮಾಡ್ರೋ ಒಬ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ರಲ್ಲೇ. ಆದ್ರೂ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಂತೂ ಫುಲ್ ಖುಷಿಯಾಗಿದ್ದೀನಿ, ಫುಲ್ ಜೋಶಲ್ಲಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ತಾನೇ ನಂದು 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಗೈಸ್. ನಾನಂತೂ ಸಿಕ್ಕಾಪಟ್ಟೆ ಖುಷಿ. ಫ್ಲಾಶ್ ಬ್ಯಾಕ್. ಓಕೆ ಗೈಸ್, ಈ ಒಂದು ಅದ್ಭುತವಾದ ಘಟನೆಗೆ ತುಂಬಾ ದಿನಗಳ ನಂತರ ಕಾಯ್ದು ಇವಾಗ ಈ ದೃಶ್ಯನ ನೋಡ್ತಾ ಇದ್ದೀನಿ. ಏನು ಎಕ್ಸೈಟ್ಮೆಂಟ್ ಇದೆ ಅಂದರೆ ಈ ದೃಶ್ಯ ನೋಡೋಕ್ಕೆ, ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಎಷ್ಟು ಸೈಕಲ್ ಹೊಡೆದಿದ್ದೀನಿ ಈ ದೃಶ್ಯ ನೋಡೋಕ್ಕೆ ಅಂತ ಹೇಳಿದ್ರೆ ಹಂಗೆ. ಅದು ನಮಗೆ ಮಾತ್ರ ಗೊತ್ತಿರುತ್ತೆ, ನಿಮಗೆಲ್ಲ ತೋರಿಸ್ತೀನಿ ಇರಿ. ಯಾರೋ ಒಬ್ರು ಗೈಸ್ ನೋಡಿ, ಇನ್ನು ಕೇವಲ ಬೇಕಾಗಿರೋದು 3 ಜನ. 99,997 ಜನ ಸಬ್ಸ್ಕ್ರೈಬರ್ಸ್ ಅವರೇ. ಇನ್ನು 3 ಜನ ಸಬ್ಸ್ಕ್ರೈಬರ್ಸ್ ಬೇಕು 100Kಗೆ. ಅಷ್ಟೊತ್ತಿಂದ ಕೂತಿದ್ದೀನಿ, ಅರ್ಧ ಗಂಟೆಗೆ ಒಬ್ಬರಾದ್ರು. ಯಾಕಂದರೆ ಟೈಮ್ ಎಷ್ಟು ಅಂತ ಹೇಳಿದ್ರೆ ಗೈಸ್, ಲಿಟ್ರಲಿ 12:54 ಮಧ್ಯರಾತ್ರಿ 1 ಗಂಟೆಲಿ ನಾವು ಕೂತಿರೋದು. 98 ಆಯಿತು. ಇನ್ನೊಂದು ಆಗುತ್ತೆ. ಇವನೇನೋ ಮಾಡ್ತಾವನೆ. ಯಾರ್ದು ಅಕೌಂಟು? ಲೇ ಗೈಸ್, ನಿರಂಜನ್ ದೇಶಪಾಂಡೆ ಅವ್ರ ವೈಫ್ ಯಶಸ್ವಿನಿ ದೇಶಪಾಂಡೆ, ಇವ್ರ ಅಕೌಂಟೆಲ್ಲ ಇವನ ಹತ್ರನೇ ಐತೆ. ಅವ್ರ ಅಕೌಂಟಿಂದ ಮಾಡ್ತಾವನು ಇವನು. ಓ ಮಾಡಮಚ್ಚ, ಇನ್ನೊಂದು ಮಾಡ್ಬಿಡಲು. ಆಗೋಯ್ತು, ಇನ್ನೊಂದು ಆಯ್ತು ನೋಡಿ. ಆಯ್ತಾ? ಆಯ್ತು, ತೋರಿಸ್ತಾನೆ ಇಲ್ಲ ನೋಡು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. 9,999 ಇರಪ್ಪ. ಲೇ ಲೋಫರ್ ನನ್ನ ಮಗನೇ, ಇವನೇ ಅನ್ಸಬ್ಸ್ಕ್ರೈಬ್ ಮಾಡ್ತಾವನೆ. ನೋವು ಬರ್ತಿದೆ, ಯಾರಿಗೆ ಹೇಳೋಣ? ಏನು ನಿನಗೆ ಬಂದಿರೋ ದೊಡ್ಡರಾಗ ಅನ್ಸಬ್ಸ್ಕ್ರೈಬ್ ಮಾಡ್ತಾವನ್ ಗೈಸ್. ಇನ್ನೊಬ್ರು ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿರೋದು. ಒಬ್ರು ಮಾಡ್ರೋ, ಒಬ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ರಲ್ಲೇ. ಯಾರಿಗೋ ಹೇಳ್ತಾವ್ನು ಸಬ್ಸ್ಕ್ರೈಬ್ ಮಾಡುವಂಥ ಮೆಸೇಜಲ್ಲಿ. ಅವ್ನು ಸ್ನ್ಯಾಪ್ಚಾಟ್ ಫ್ಯಾನ್ಸ್ಗೆ ಹೇಳ್ತಾವನೆ. ಇನ್ನೊಂದೇ ಒಂದು ಬೇಕಷ್ಟೇ. ನಾನೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮಾಡ್ಲಾ 1 ಲಕ್ಷ. ಏ ನಿನ್ನ ಫ್ರೆಂಡೋ ಏನೋ ಏನೋ ಬಂದಿರೋದು ಲೇ. ಇದೇನು ಲಿಪ್ಸ್ಟಿಕ್ ಮಾರ್ಕು? ಕುಂಕುಮ ಕಣಲ್ಲಿ ಪೂಜೆ ಮಾಡಿದ್ದವಾಗೆ. ಓ ಚೆನ್ನಾಗೆ ಪೂಜೆ ಮಾಡಿದ್ಯಾ? ಗೊತ್ತಾಯ್ತು ಅನ್ಸುತ್ತೆ. ಇದೇನಿದ್ರಲ್ಲಿ ಎಲ್ಲಿ ಏ ಚಿಕ್ಕಳ ಏ ಮೇಡಿ. ಪ್ಲೀಸ್ ಸಾರಿ ಹಿಂಗೆಲ್ಲ ಮಾಡಬೇಡ. ಸಾರಿ ನೀನು ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಹಿಂಗೆ ಎತ್ಬಿಡ್ತೀನಿ. ಓಪನ್ ಸಿಮ್ ಅಷ್ಟೇ. ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರೂ ಮಾಡ್ತಾನೆ ಇಲ್ವಲ್ಲ ಮುಚ್ಚ ಜನ. ಆದ್ರೂ ಜೋರಾಗಿ ಹೊಡೆದ್ಬಿಟ್ಟೆ ಕಡು ಗೈಸ್. ನೋಡಿ 100K ಒಂದಕ್ಕೆ ಮಾತ್ರ ಕಾಯ್ತಾ ಇದ್ವಿ, ಆಮೇಲೆ ಒಂದ್ರ ಮೇಲೆ ಇನ್ನೊಂದು ಬೀಳ್ತು. ಪರವಾಗಿಲ್ಲ. ಯಪ್ಪ ಎತ್ಕೊಂಡಲ್ಲೋ, ಜೋರಾಗಿ ಹೊಡೆದ್ಬಿಟ್ಟೆ. ಕಂಗ್ರಾಚುಲೇಷನ್ಸ್. ನೋಡ ಇವಾಗ ನೋಡ ಹೆಂಗ ಎರಡು ಹೋಯ್ತೈತೆ. ಸ್ನ್ಯಾಪ್ ಹಾಕಿದ್ನಲ್ಲ ಇವಾಗ ನಾನು. ಓ ಹೆಂಗ್ ಹೋಯ್ತವ್ರೆ ಅಂತ ನೋಡಿದ್ರೆ ಎಲ್ಲ ಸ್ನ್ಯಾಪ್ ಹಾಕಿ, ನಾನು ಸ್ನ್ಯಾಪ್ ಹಾಕ್ದೆ. ಓಕೆ ಗೈಸ್, ಸಾಕು. ಈ ಒಂದು ಖುಷಿ ವಿಚಾರ ಇದು, ತುಂಬಾ ದಿನಗಳ ನಂತರ ಕಾಯ್ಕೊಂಡಿದ್ದು. ಓ 4 ಜನ ಮಚ್ಚ ಹೇಳಿಲ್ವಾ ನಮ್ ಸ್ನ್ಯಾಪ್ ಬಂದಿರೋ 4 ಜನಕ್ಕೆ ಅದೇ ದೊಡ್ಡ ವಿಷಯ ಅಂತೆ 1 ಗಂಟೆ ರಾತ್ರಿಲಿ. ಬೇಡ
ಆ್ಯಂಡ್ ಓಕೆ ಗೈಸ್ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಹೃತ್ಪೂರ್ವಕ ಧನ್ಯವಾದಗಳು. ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಇದು ಒಂದು ಚಿಕ್ಕ ಕನಸು, ಇಲ್ಲಿಂದ ನಮ್ಮ ದೊಡ್ಡ ದೊಡ್ಡ ಕನಸುಗಳು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ಎಲ್ಲರೂ ನಗ್ತಾ ಇರೋಣ, ನಗಿಸ್ತಾ ಇರೋಣ, ಖುಷಿಯಾಗಿರೋಣ. ಜೀವನದಲ್ಲಿ ಏನಿದೆ ಶಂಟ, ನಗು ನೀನು ಕೊನೆ ಗಂಟ. ಸಿಗೋಣ. ನಾನಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಸೊ ಅದೇ ಖುಷಿಗೆ ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಹೆಂಗಿದ್ರು ಈ ತಿಂಗಳು ಚಾಮುಂಡಿ ಬೆಟ್ಟಕ್ಕೆ ಹೋಗಿರಲಿಲ್ಲ, ಹೋಗಿ ತಾಯಿ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತೇಳಿ ನಾನು ಮತ್ತು ಮಾಡಿ ರೆಡಿ ಆಗ್ತಾಯಿದ್ದೀವಿ. ನೋಡೋಣ ನಮ್ಮ ಜೊತೆ ಯಾರು ಬರ್ತಾರೆ ಅಂತೇಳಿ. ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಎಲ್ಲ ಸಂಜೆ ಸಿಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ನಾವಿಬ್ಬರು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ಫುಲ್ ಪಾಂಕಾಗಿ ರೆಡಿ ಆಗಿ ದೇವ್ರ ದೀಪ ಎಲ್ಲ ಹಚ್ಚಿ ನೋಡಿ ಹಿಂಗೆ. ಆ್ಯಂಡ್ ಗೈಸ್ ಇನ್ನೊಂದೇನಂತ ಹೇಳಿದ್ರೆ 100K ಸ್ಪೆಷಲ್ಲು ನನಗೆ ಫಸ್ಟ್ ಗಿಫ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಳಿಸಿದ್ದಾರೆ. ಅದೇನಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪ ನೋಡಿ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಎಲ್ಲ ದೇವರು ಇದೆ, ತಿಮ್ಮಪ್ಪ ಒಂದಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ತಿರುಪತಿ ತಿಮ್ಮಪ್ಪನ ಕಳಿಸಿದಾರಂತೆ. ಥ್ಯಾಂಕ್ ಯು ಸೋ ಮಚ್. ಅದು ಬಂದಿದ ತಕ್ಷಣವೇ ಅದಕ್ಕೆ ಇವತ್ತು ಇಟ್ಟು ಪೂಜೆ ಮಾಡಿ ಕೊಡ್ತಾಯಿದ್ವಿ. ಬನ್ನಿ ಗೈಸ್. ಮಧುಮಗ ನೋಡಿ ಗೈಸ್, ಮಧುಕುಮಾರ್ ಅಲ್ಲ ಇವನು, ಅಲಿಯಾಸ್ ಮಧುಮಗ. ಗ್ಲೋ ನೋಡಿ, ಗ್ಲೋ ಹೆಂಗಿದೆ ಗ್ಲೋ ಮುಖದಲ್ಲಿ. ನಮ್ಮ ಬಾಯ್ಸ್ಗೆ ಇದು ಅರ್ಥ ಆಗಿರುತ್ತೆ ಅಂತ. ಓಕೆ 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 ಮ್ಯಾಡಿ, ಕಮ್ ಆನ್ ಲೆಟ್ಸ್ ಗೋ. ಯಾವ ಥರ ರಶ್ ಇದೆ ಅಂತ ಹೇಳಿದ್ರೆ, ಏನು ಇರೋ ಬರೋರಲ್ಲ ಇವತ್ತೇ ಬಂದ್ಬಿಟ್ಟವ್ರೇನೋ ಅಂತ ಅನಿಸ್ತೈತೆ ನನಗಂತೂ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಐತೆ. ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ನನ್ನ ಕಾರು ಕೂಡ ಒಳಗಡೆ ಬಿಟ್ಟಿಲ್ಲ ಇವತ್ತು, ಆಚೆನೇ ಐತೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡ್ಬಿಟ್ಟವ್ರಪ್ಪ, ಬೇಜಾರಾಗ್ತೈತೆ ನನಗೇನು. ಫಸ್ಟ್ ಟೈಮ್ ಎಷ್ಟೋ ವರ್ಷಗಳ ನಂತರ ನನ್ನ ಕಾರ್ ಪಾರ್ಕಿಂಗ್ ಹೋಗಿದ್ದು. ಇರಲಿ, ಕಷ್ಟಪಟ್ಟು ನೋಡೋಣ ಇವತ್ತು ದೇವ್ರನ್ನ. ಏನು ರಶ್ ಗುರು ಇದು, ಎಷ್ಟು ಜನ ಅವ್ರು ನೋಡಿ ದೇವರೇ. 20 minutes later. ನಾನು ಇವತ್ತು ದರ್ಶನ ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಲ್ಲ ಗೈಸ್, ಆದರೆ ದ ಬೆಸ್ಟ್ ದರ್ಶನ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನಿಮ್ಗಳಿಗೆ ಯಾರಿಗಾದ್ರೂ ದೇವ್ರಿಗೆ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತಾ? ಅವನಿಗೆ ಬಂದಿಲ್ಲ ಅಂದರೆ ಭಕ್ತಿ ಇಲ್ಲ ಅಂತಲ್ಲ, ಅದೊಂದು ಎನರ್ಜಿ ಇರುತ್ತೆ ಗೈಸ್. ಅದು ತುಂಬ ಜನ ಫೀಲ್ ಆಗುತ್ತೆ, ಒಬ್ಬೊಬ್ರಿಗಾಗುತ್ತೆ ಒಬ್ಬೊಬ್ರಿಗಾಗಲ್ಲ. ಯಾವ ಥರ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ಯೂಶ್ವಲಿ ನೀವು ದೇವ್ರ ಮುಂದೆ ಕೂತ್ಕೊಂಡಾಗ ದೇವ್ರನ್ನ ಕಣ್ ತುಂಬ ನೋಡಿದಾಗ ನಿಮಗೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬರುತ್ತೆ. ಆ್ಯಂಡ್ ನನಗೆ ಯೂಶ್ವಲಿ ಜಾಸ್ತಿ ಬರುತ್ತೆ. ಅದು ಜಾಸ್ತಿ ಬರುತ್ತೆ ಅಂದರೆ ಪ್ರಾಪರಾಗಿ ದೇವ್ರು ನೋಡಿ ಬೇಡ್ಕೊಂಡಾಗ, ಮನಸ್ಪೂರ್ವಕವಾಗಿ ಎಲ್ಲ ಬಿಟ್ಟು ಬೇಡ್ಕೊಂಡಾಗ ನನಗೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬರುತ್ತೆ. ನಿಮಗೂ ಯಾರಿಗಾದ್ರು ಬರುತ್ತಾ ಕಮೆಂಟಾಗಿ. ರಶ್ ನೋಡಿ ಗೈಸ್ ಯಾವ ಥರ ಐತೆ. ಹಾಂ ಚೆನ್ನಾಗದೆ. ಇಶಾ ರೆಡಿ ಮಾಡ್ಕೊಲ್ಲ. ಹಾಂ ಏನು ರೆಡಿ ಮಾಡ್ಕೊತೀಯ? ಅಯ್ಯೋ ಇದಾದಪ್ಪ ಇದು ಗೈಸ್. ಎಲ್ಲ ಇವಾಗಲೇ ನೋಡ್ಕೊಂಡ್ಬಿಡ್ತಾ ಇದೀವಿ ಏನೇನು ಬೇಕು ಅಂತ. ಮುಂದೆ ಮ್ಯಾಡಿಗೆ ಮಗ ಆಯ್ತಾ ಇದ್ದಂಗೆ ಫಸ್ಟ್ ಕರ್ಕೊಬರೋದೇ ಇಲ್ಲಿಗೆ. ಫುಲ್ಲು ಚೀಲದಲ್ಲಿ ಆಟ ಸಾಮಾನು ತುಂಬ್ಕೊಂಡು ಹೋಗ್ಬಿಡ್ತೀನಿ. ಹೆಂಗೈತೆ ನೋಡಿ ಆಟ ಸಾಮಾನುಗಳು. ಮಚ್ಚ ಏನು ಬೇಕು ಹೇಳಿ, ನಿಂಗೆ ಇವಾಗ ಆಯ್ತು ಕೊಡಿಸ್ತೀನಿ. ಕಿಚನ್ ಸೆಟ್ ಬೇಕಾ, ಬಾರ್ಬಿ ಬೇಕಾ? ಡಾಕ್ಟರ್ ಸೆಟ್. ಏನು ಮಾಡ್ತೀಯಾ? ಡಾಕ್ಟರ್ ಅಡುಗೆ ಮಾಡ್ತೀನಿ. ಓಕೆ ಗೈಸ್, ದರ್ಶನ ಅಂತೂ ಕ್ರೇಜಿ ಆಗಾಯಿತು. ನಾನು ದರ್ಶನನೇ ಮಾಡಲ್ವೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಇವತ್ತು. ಆಚೆಯಿಂದ ಕೈ ಮುಕ್ಕೊಂಡು ಹೋಗ್ಬಿಡೋಣ ಫಸ್ಟ್ ಟೈಮು, ಅಷ್ಟು ರಶ್ ಇತ್ತು. ಬಟ್ ಕಾರೆಲ್ಲ ಬಿಟ್ಟಿಲ್ದಿರೋ ಕಾರಣಕ್ಕೆ ಹೋಯ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ದರ್ಶನ ಮಾತ್ರ ಅಲ್ಟಿಮೇಟ್ ಆಗಾಯಿತು. ಆ್ಯಂಡ್ ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಬಿಡಿ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಹೋಲ್ಡ್ ಹೌಸ್ಗೆ. ಸೊ ನಮ್ಮ ಫ್ರೆಂಡ್ಸ್ ಒಬ್ಬರು ಬಂದಿದ್ದರು, ಮೀಟ್ ಮಾಡ್ಕೊಂಬರೋಣ ಅಂತೇಳಿ ನಾನು ಮತ್ತು ಮಾಡಿ ಬಂದಿದ್ವಿ, ಮಾತಾಡಿಸ್ಕೊಂಡ್ವಿ, ಎಲ್ಲ ಆಯಿತು. ಇವಾಗ ವಾಪಸ್ಸು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಇಲ್ಲೋ ಬೆಂಗಳೂರು ಕಡೆ ಹೋಗಿ ನಮ್ಮ ಬಾಯ್ಸ್ಗೆ ಸಿಗೋಣ ಫಸ್ಟ್. ನೋಡಿ ಗೈಸ್, ಬಿಲ್ ವಿತ್ 3 ಯಾವುದೇ ಇದು ಮಾಸ್ಕು ಹಳೆ ಬ್ಲೌಸ್ ಪೀಸ್ ಇದ್ದಂಗೈತೆ. ಸಲ್ಯೂಟ್ ಹೊಡಿಯೋ ರಾಮರಾಜ್ಗೆ. ಗೈಸ್ ನೋಡಿ, ನಮ್ಮ ಟಾಮಿ ನನಗೋಸ್ಕರ ಕೇಕ್ ತಗೊಂಡ್ಬಂದವಳೆ. ಅದು ಕಸ್ಟಮೈಸ್ ಮಾಡ್ಸಿರೋದು. ಕೇಳಿದೆ ಯಾಕೆ ಇವೆಲ್ಲ ಅಂತ ಹೇಳಿದ್ರೆ, ಏನು ಹೇಳಿದ್ಲು ಗೊತ್ತಾ? ನೀನೇ ಹೇಳೆ. ಒಳ್ಳೆ ಡೈಲಾಗ್ ಹೊಡಿದ್ಲು ಗೈಸ್. ಏನಂದ್ರೆ ಡೈಲಾಗ್ ಹೊಡಿದ್ರು ಅಂತ ಹೇಳಿದ್ರೆ, ನಾನು ದುಡಿದೇ ಇದ್ದಾಗ ನನ್ನ ಹತ್ರ ಏನೂ ಇರಲಿಲ್ಲ ನಾನು ಮಾಡೋಕ್ಕೋಸ್ಕರ. ಇವಾಗ ನಾನು ದುಡಿತಾ ಇದ್ದೀನಿ, ಅದಕ್ಕೋಸ್ಕರ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ನನ್ನ ಸಂತೋಷ ಅಂತ ಹೇಳಿದ್ಲು. ಅದು ನೋಡಿ, ಓಹೋ ಹೋ 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 ಹೋ. ಹ್ಞೂ ಸಕ್ಕತ್ತಾಗೈತೆ, ದೇವರಾಣೆಗೂ ಸಕ್ಕತ್ತಾಗೈತೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಂಗ್ರ್ಯಾಚುಲೇಷನ್ ಸುಜ್ಜು ಅಂತ. ನೋಡಿ ಹೆಂಗೆ ನಮ್ಮ ಟಾಮಿ ಪಾಪ ಅವಳನ್ನ ಎಷ್ಟೊಂದು ದಿವಸದಿಂದ ಮಾತಾಡ್ಸಿರ್ಲಿಲ್ಲ, ಯಾರ್ಯಾರು ಮಾತು ಕೇಳ್ಬಿಟ್ಟು. ಹಾಂ, ನನ್ನ ಕಷ್ಟ ಕಾಲದಲ್ಲೆಲ್ಲ ಇವಳು ಅವಳೆ ಗೈಸ್, ಅದಕ್ಕೋಸ್ಕರ ಇವಳು ನಮ್ಮ ಟಾಮಿ. ಇವಾಗ ಒಂದು ಸ್ವಲ್ಪ ಗಾಂಚಲಿ ಬಂದ್ಬಿಟ್ಟೈತೆ ಅಷ್ಟೇ, ಏನಿಲ್ಲ. ನಮ್ಗೆ ಬರ್ತಿದೆ ಕಟ್ಟಿವೆಲ್ಲ ಕಟ್ಟು ಗೈಸ್. ನೋಡಿ 100Kಗಳ ಶುಭಾಶಯ. ಹೆಂಗೆ 100K? ಹಾಂ ಸರಿ ಆಯ್ತು. 100K ಅಂದ್ರೆ ವೇಟ್ ಅನ್ಕೊಂಡ್ಬಿಡ್ತಾರೆ ಗೈಸ್. ಇದನ್ನ ಕಟ್ ಮಾಡಿಸ್ತಾರ ಯಾರು ಅಂತ ಹೇಳಿದ್ರೆ, ಕಾಶ್ಚುರ ಮಾಲೀಕರು. ಹಾಂ,
ಹುಡ್ಕೊಂಬಂದು ಅವತ್ತಿಂದ ಸಿಕ್ಕೇ ಇರಲಿಲ್ಲ ಪಾಪ. ಎಷ್ಟು ದಿವಸ ಆಗಿತ್ತು ಬ್ರೋ? ಆಗಿತ್ತು 3 ತಿಂಗಳಾಗಿತ್ತು. ಮದುವೆ ನುಗ್ಗಿದ್ಮೇಲೆ ಬಂದೇ ಇಲ್ಲ ತಾನೇ ಆ ಕಡೆ, ಅದೇ ಲಾಸ್ಟು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಏನು ಇಷ್ಟ ಆಯ್ತು ಗೊತ್ತಾ, ಕನ್ನಡದಲ್ಲಿ ಬರ್ಸಿದ್ದೀರಲ್ಲ ಅದು ಇಷ್ಟ ಆಯ್ತು. ಎಲ್ಲಾದರೂ ಇರೋ ಎಂತಾದರೂ ಅದೇ ಊಟಕ್ಕೆ ಹೋಗಿದ್ದಲ್ಲ ಬೇರೆ ಮದುವೆಯಲ್ಲಿ. ಅಂಕಲ್ಗೆ ಹುಡುಗಿಗೆ ಅನ್ಕೊಬಿಟ್ಟಾರ ಆಮೇಲೆ. ಅದು ಹುಡುಗಿರಿಗೆ ಕೊಟ್ಟಿದ್ರೆ ಇಲ್ಲ ಬರೋರು ಈಗ ನಮ್ಮ ಕಾಸ್ಟಲ್ ಸ್ಟೋರ್ ಬರೋರು ಅಷ್ಟೇ ಮ್ಯಾಡಿ ಹಾಕಿದ್ದೇಬೇಕು, ಸುಜಿತ್ ಹಾಕಿದ್ದೇವೆ, ಮ್ಯಾಡಿ ಹಾಕಿದ್ದೇವೆ. ಇವ್ರು ಬಿಲ್ಡಪ್ ಆಗ್ತಾವ್ರ ನಿಜ ಹೇಳ್ತಾವ್ರ? ನಿಜವಾಗ್ಲೂ ನೀವು ಕೇಕ್ ತಂದಿರೋದು ನಿಜ ಇಲ್ಲಾಂದ್ರೆ ವಾಟ್ಸಪ್ ಅಲ್ಲಿ ಹಾಕಿರೋ ಹ್ಯಾಪಿ 100K. ಓಕೆ ಗೈಸ್ ಬನ್ನಿ. ಚೈನಾ ಸೆಟ್, ಚೈನಾದವ್ರು ಬಂದು ಇಕ್ಕಿದ್ದು ಸ್ಪೀಕರ್ ಇಲ್ಲಿ. ಸ್ಪೀಕರ್ ಮೈಕ್ ಕೊಡ್ತಾ ಇಲ್ಲ, ಮೈಕ್ ಹಾಗೆ ಡಿಫಾಲ್ಟ್. ಯಪ್ಪ ಹೆಂಗ್ ಕಿರ್ಚ್ತಾನೆ ಗೊತ್ತಾ ದೇವ್ರೆ. ಆಯ್ತು ಕೇಕ್ ಕಟ್ ಮಾಡಿ ಹೋಗ. ಎಲ್ಲ ನೋಡಿದ್ವಿ ಅಲ್ಲೇನಾ ಕೇಕ್ ಶಾಪ್ ಅವರೇ ಹೇಳಿದ್ರು ಯಾವ್ದೋ ಗೊತ್ತಾ, ಈ ರೈನ್ಬೋ ತರ ನಿಮ್ ಜೀವನ ಕಲರ್ ಕಲರ್ ಆಗಿರ್ಲಿ. ಈ ಡೈಲಾಗಿಗೆ ಈ ವಾರದ ಕಿಚನ ಚಪ್ಪಾಳೆ ನೀವು. ಗೈಸ್ ಎಲ್ಲ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಬಾಯ್ಸ್ ಎಲ್ಲ ಬಂದಿದ ತಕ್ಷಣ ಕೇಕ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಅಂಡ್ ಈ ಕೇಕ್ ಆಲ್ರೆಡಿ ನೀವು ನೋಡಿದ್ದೀರಾ. ಆ ಓಜಿ ಐತಲ್ಲ ಇಲ್ಲೇ ಇದೀವಿ ನೋಡೆಲ್ಲ, ಎಲ್ಲ ಇದೀವಲ್ಲ ಇವತ್ತು. 3 ಪಿನ್ನಲ್ಲಿ 1 ಪಿನ್ ಬಂದಾಗ ಅವತ್ ನಾನು ನೀನು ಇವನು ತಿಂಡಿ ತಿನ್ನಕ್ ಹೋಗಿದಾಗ ಹೇಳ್ದಲ್ಲ, ನೆನ್ನೆ ಇನ್ನೊಂದು ಪಿನ್ ಇಟ್ಟಿರ್ತಾ. ಓಕೆ ಬ್ರೋ, ಅವ್ರು ಕೇಕ್ ಕಟಿಂಗ್ ಬಗ್ಗೆ ಮಾತಾಡ್ತಾವ್ರೆ. ಡೋಂಟ್ ಥಿಂಕ್ ಓವರ್ ಥಿಂಕ್. ಓ ರೆಕಾರ್ಡ್ ಆಗ್ತೈತೆ ವಾಯ್ಸು. ಹೌದಾ? ಅದ್ ಮೇಲ್ಗಡೆ ಒಂದ್ ಸ್ವಲ್ಪ ಬಿಸಾಕು. ಅರ್ಥವೇ ಆಗ್ತಿಲ್ವೇ ಈ ಕೇಸು. ಅವನ್ಗೇನು ಕಮೆಂಟ್ಸ್ ಅಲ್ಲಿ ಸುವಾಗ ವಾವ್. ದಯವಿಟ್ಟು ಯಾರು ಕಮೆಂಟ್ ಹಾಕ್ಬಿಡಿ ಗೈಸ್. ಹೇಳು ಹೇಳಕ್ಕೇನು ಇಲ್ಲ. ನಾಳೆ ಅಣ್ಣನ ಫೇಸರ್ ಟಾನಿಕ್ ಕರ್ಕೊಂಡು ಹೋಗ್ಬಿಟ್ಟು ಚಾಕ್ನ ತಿನ್ಸೋಣ. ನಾನ್ ಚಾಕ್ನ ತಿಂತೀನಿ, ಇವನು ಚಾಕ್ನ ತಿಂತೀನಿ, ನಾನು ಚಾಕ್ಲೇಟ್ ಬಟ್ ಐ ಡೋಂಟ್ ಲೈಕ್ ವಿತೌಟ್ ಕವರ್. ಥ್ಯಾಂಕ್ ಯು ನಮ್ಮ ಬಾಯ್ಸ್ಗೆ ಎಲ್ಲರೂ ಹಾಕೊಂಡ್ಬಂದ್ರೆ. ಇವಾಗ ಮ್ಯಾಡಿಗೋಸ್ಕರ ನಾವು ಇದ್ ಮಾಡ್ಬಿಡೋಣ ಮಚ್ಚ. ಫ್ರೆಂಡ್ಶಿಪ್ ನಮ್ದು ತೋರ್ಸೋಣ ಗಟ್ಟಿ ನಮ್ದು. ಎಲ್ಲರೂ ಕಟ್ ಮಾಡ್ಸ್ಕೊಂತೀರಾ? ಅದೇ ಕಣ ಅದೇನೆ ಹೇಳಿದ್ದು. ಕೂದ್ಲುನ ನಿಂಗೋಸ್ಕರನೇ ಮತ್ತೆ ಹೋದ್ವಾರ ಹೋಗಿ ಕಟ್ ಮಾಡಿಸ್ಕೊ ಬಂದೆ. ಕ್ವಾಣ ತಿಂದಾಗ ತಿಂತಿದ್ಯಲ್ಲ ಲೇ ಕ್ವಾಣ ನನ್ ಮಗನೇ. ನೀನು ನಂಬ್ತೀವಪ್ಪ. ಎಲ್ಲರೂ ಹೋಗ್ತಾ ಇದೆ ಕಾಲು. ಮಾವಿನಕಾಯಿ ತಿನ್ಬೇಕು ಅಂತ ಇದೆ. ಅಮ್ಮ ಬರ್ತಾವ್ರೆ. ಏನೇ ಆದ್ರೂ ಅವ್ನಿಗೆ ನನಗೇನು ಗೈಸ್ ನನ್ಗೆ ಗೊತ್ತು ನಿಮ್ಗೆ ಯಾರಿಗೂ ಏನು ಅರ್ಥ ಆಯ್ತಾ ಇಲ್ಲ ಅಂತ. ಅರ್ಥ ಆಗೋದು ಬೇಡ. ಓ ಈ ಕೇಕ್ ನೋಡ್ಬಾ ಇಲ್ಲಿ. ಗೈಸ್ ಇದು ನಮ್ಮ ಟಾಮಿ. ಇದು ಇಷ್ಟು ಜನ ಹುಡುಗರ ಮಧ್ಯೆ ಇದು ಹುಡುಗ ಐತೆ ಅಂದ್ರೆ ಇದು ಹುಡುಗನೇ.
ಆಲ್ ಟೈಮ್ ಸಪೋರ್ಟ್. ಡ್ರೈ ಫ್ರೂಟ್ಸು ಗೈಸ್ ಇವ್ನು ಕೇಕ್ ತಿನ್ಸಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡೋಣ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ. ಹೌದಾ? A few moments later. ನೀನು ಒಳ್ಳೆಯವನ ಇಲ್ಲಪ್ಪ ನಾನೇ ಒಳ್ಳೆಯವನು. ಅಷ್ಟೇ. ನೀನ್ ಏನ್ ಹೇಳು? ನಾನ್ ಕೆಟ್ಟವ. ನೀನ್ ಕೆಟ್ಟವ್ ಮಾತ್ರ ಅಲ್ಲ, ನೀನ್ ಚಪ್ಪರು. ನೀನ್ ಲೋಫರು. ನೀನು ಒಳ್ಳೆಯವನೇ ಅಲ್ಲ. ಒಳ್ಳೆಯವನೇ ಅಲ್ಲ, ನೀನು ಮಗಾನೇ ಅಲ್ಲ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದೋಳಷ್ಟರಲ್ಲಿ ನಮ್ಮ ಬಾಯ್ಸ್ ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಆ್ಯಂಡ್ ನಾನು ಇದ್ದಿದ ತಕ್ಷಣ ಸ್ವಲ್ಪ ಕೆಲಸಗಳಿತ್ತು, ಎಲ್ಲ ಕೆಲಸ ಮಾಡಿ ಮುಗಿಸಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ತಿಂಗಳ ನಂತರ, ಒಂದು ತಿಂಗಳ ಮೇಲೆ ಆಗ್ಬಿಟ್ಟೈತೆ ನಮ್ಮ ಮಗನ ಅವ್ರ ಅಜ್ಜಿ ಮನೆಗೆ ಬಿಟ್ಟು. ನಾನು ಹೋಗಿ ನೋಡಿಲ್ಲ ಏನಾಗಿದೆ ಅಂತೇಳಿ. ಇವಾಗ ಹೆಂಗೆ ಆಗ್ಬಿಟ್ಟಿರ್ತಾನೆ ಅಂದರೆ ಬೀದಿನಾಯಿ ಆಗ್ಬಿಟ್ಟಿರ್ತಾನೆ. ಸೊ ಅವನ್ನ ಕರ್ಕೊಬಂದು ಇವತ್ತು ರೆಡಿ ಮಾಡಿ ನಮ್ಮ ಮನೆಗೆ ವಾಪಸ್ ತುಂಬಿಸ್ಕೊಬೇಕು ಇವಾಗ. ಯಾಕಂತ ಹೇಳಿದ್ರೆ ಇನ್ನು ಸ್ವಲ್ಪ ದಿವಸ ಎಲ್ಲೂ ಹೋಗಬಾರ್ದು ಅಂತ ಸ್ಕೆಚ್ ಹಾಕಿದ್ದೀನಿ. ಅದಕ್ಕೋಸ್ಕರ ಅವನಿದ್ರೆ ಎಲ್ಲೂ ಹೋಗಲ್ಲ, ಅವನಿಲ್ಲ ಅಂತ ಹೇಳಿದ್ರೆ ಹೋಯ್ತಾ ಇರೋದು ಅಷ್ಟೇ ನಮ್ಮ ಕೆಲಸ. ಅದಕ್ಕೋಸ್ಕರ ಇವಾಗ ಹೋಗಿ ಅವನ್ನ ಕರ್ಕೊಂಬತ್ತೀನಿ. ಆ್ಯಂಡ್ ನಮ್ಮ ಬೇರೆ ಆಗ್ತಾನೆ ಇಲ್ಲ, ನನಗೆ ಕರ್ಕೊಂಡೋಗ್ಬಿಡು, ಸಿಕ್ಕಾಪಟ್ಟೆ ತೀಟೆ ಆಗ್ಬಿಟ್ಟವನೆ ಅಂತ ಹೇಳ್ತಾ ಇದ್ದೇನೆ. ಇವಾಗ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಅಲ್ಲೋಗಿ ಅವ್ನು ಏನೇನು ಮಾಡ್ತಾ ಇದ್ದ ಆ್ಯಂಡ್ ನಮ್ಮನ್ನೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಊಟ ಗೀಟ ಮಾಡಿಕೊಂಡು ವಾಪಸ್ ಬರೋಣ ಬನ್ನಿ. ಆ್ಯಂಡ್ ನನ್ನ ಜೊತೆ ನಾನು ಟಾಮಿನೂ ತಗೊಂಡು ಹೋಗ್ತಾ ಇದ್ದೀನಿ. ನಮಗೆ ಸ್ವಲ್ಪ ಐಟಮ್ಸ್ಗಳಿತ್ತು, ಎಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ನಮ್ಮ ಮನೆ ರಿನೋವೇಷನ್ ನಡೀತಾ ಇದೆ ನೋಡಿ ಗೈಸ್. ಫುಲ್ ತೋರಿಸಲ್ಲ, ಸದ್ಯಕ್ಕೆ ಇಷ್ಟು ತೋರಿಸಿದ್ದೀನಿ. ಆ್ಯಂಡ್ ಅದು ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ಟಿದ್ದು ಗಿಫ್ಟು. ಎಲ್ಲ ರೆಡಿ ಮಾಡಬೇಕು, ಹಿಂದೆ ಇರೋ ಮೊಳೆಗಳೆಲ್ಲ ತೆಗೆದು ಇದನ್ನು ಮಧ್ಯಕ್ಕೆ ಫಿಟ್ ಮಾಡಿ. ಇನ್ನೂ ತುಂಬ ಕೆಲಸಗಳಿದೆ. ಆದಷ್ಟು ಬೇಗ ನಮ್ಮನೆ ಹೋಮ್ ಟೂರ್ ಬರುತ್ತೆ. ನಮ್ಮನೆ ಜೊತೆಗೆ ವಿನಯ್ ಅವ್ರ ಮನೆ ಹೋಮ್ ಟೂರ್ ಕೂಡ ಬರುತ್ತೆ. ಅದು ಕೂಡ ರೆಡಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಬಾಲ್ಕನಿ ಒಂದು ಸ್ವಲ್ಪ ರೆಡಿ ಮಾಡಬೇಕು. ಆ್ಯಂಡ್ ರೂಮು, ಆ ರೂಮು, ಈ ರೂಮು, ಇದೊಂದು ಸ್ವಲ್ಪ ವಾಲ್ಗಳು ರೆಡಿ ಮಾಡಿದ್ರೆ ಮುಗೀತು, ರಿನೋವೇಷನ್ ಕಂಪ್ಲೀಟೆಡ್. ಆಮೇಲೆ ನಿಮ್ಮ ಮುಂದೆ ಬರುತ್ತೆ ನಮ್ಮ ಮನೆಯ ರಿನೋವೇಷನ್ ಹೋಮ್ ಟೂರ್. ಯಾವ ಥರ ಇತ್ತು ಮುಂಚೆ, ಇವಾಗ ಯಾವ ಥರ ಇದೆ ಅಂತ ಮುಂಚೆ ನೋಡಿರ್ತೀರ ಯೂಶಲಿ. ಒಂದು ದಿವಾನು, ಆಮೇಲೆ ಜಾತ್ರೆ ಸ್ಕ್ರೀನ್ಸು, ಆಮೇಲೆ ಅಕ್ವೇರಿಯಂ ಟೇಬಲ್ಲು, ಅದ್ರ ಮೇಲೆ ಗಿಡಗಳು ಎಲ್ಲ ಇಟ್ಟಿದೆ. ಇವಾಗೆಲ್ಲ ಚೇಂಜ್ ಮಾಡಿ ರಿನೋವೇಟ್ ಮಾಡಿದ್ದೀನಿ. ಯಾವ ಥರ ಇರುತ್ತೆ ಅಂತ ಫುಲ್ ಕಂಪ್ಲೀಟ್ ವೀಡಿಯೋ ಆದಷ್ಟು ಬೇಗ ಹಾಕ್ತೀನಿ. ಅಲ್ಲಿವರೆಗೂ ಫಸ್ಟ್ ಇವಾಗ ರಾಮನಗರಕ್ಕೆ ಹೋಗ್ಬಿಟ್ಟು ನಮ್ಮ ವಿಸ್ಕಿನೇ ತಗೊಂಬರೋಣ. ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ. ಓಕೆ ಗೈಸ್, ಫೈನಲಿ ಬಂದು ರಾಮನಗರ ರೀಚ್ ಆದ್ವಿ. ಇವಾಗ ಸೀನ್ ಏನಂತ ಹೇಳಿದ್ರೆ, ಮನೆ ಹತ್ರ ಹೋಗ್ತಾ ಇದ್ದಂಗೆ ನಮ್ಮ ಮಗನ ಎಕ್ಸೈಟ್ಮೆಂಟ್ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತೇಳಿ. ನಾನು ಸತತ ಒಂದು ತಿಂಗಳ ನಂತರ, ಒಂದು ತಿಂಗಳು ಮೇಲೆ ಆಗ್ಬಿಟ್ಟೈತೆ ಅಂತ ಅಂದ್ಕೊಳ್ಳಿ, ಒಂದು ತಿಂಗಳು ಆದಮೇಲೆ ಬರ್ತಾ ಇರೋದು. ಇವಾಗ ಅವ್ನ ಎಕ್ಸೈಟ್ಮೆಂಟ್ ಯಾವ ಥರ ಇರುತ್ತೆ, ಏನು ಮಾಡ್ತಾನೆ ನನ್ನ ನೋಡೋಣ ಬನ್ನಿ. ಇಲ್ಲಿ ಬೇರೆ ಮುಂದೆ ಮನೆ ಕಟ್ತಾ ಇದ್ದಾರೆ, ಫುಲ್ಲು ಯಾವ ಥರ ಆಗಿದ್ದಾನೆ ಅನ್ನೋದು ತೋರಿಸ್ತೀನಿ ಬನ್ನಿ. ಕಾರ್ ನೋಡಿದ ತಕ್ಷಣ ಬಂದ್ಬಿಡ್ತಾನೆ. ಬಿಡು ಬರ್ತಾನೆ. ನೋಡಿ ನೋಡಿ ನುಗ್ದ ಅಲ್ಲೋಡು, ನುಗ್ಗ ಕಾಯ್ತಾ ಇಲ್ಲ, ಬಿಡ ಕಾಯ್ತಾ ಇಲ್ಲ. ಅಲ್ಲೋಡು ಕಚ್ಕೊಂಬಿಟ್ಟವನೇ, ಕಚ್ಕೊಂಬಿಟ್ಟ ಗೇಟ್ಗೆ. ಬಿಡು ತೆಗಿಬಿಡ, ಅಲ್ಲೇ ಇರಲಿ ಅವನು. ಇಸ್ಕಿ ಬಾಯ್ಲಿ. ನನ್ನ ಹತ್ರಕ್ಕೆ ಫಸ್ಟ್ ಬರೋದು ನಂಗೆ ಗೊತ್ತು. ನಮ್ಮ ಅಣ್ಣ ಇಲ್ಲಿ ಬರ್ತಾನೆ ಇವಾಗ. ಬಂದ. ಓನು ಮಗನೇ, ಓನು ವಿಷ್ಕು ಮಗ, ಓನು ವಿಷ್ಕು. ಎಲ್ಲಿ ಹೋಗಿದ್ದೆ ವಿಷ್ಕು ಮಗ? ವಿಷ್ಕು ಮಗ ಎಲ್ಲಿ ಹೋಗಿದ್ದೆ? ಎಲ್ಲಿ ಹೋಗ್ತಾ ಇದೆಯಾ? ಎಲ್ಲಿ ಹೋಗಿದ್ದೆ ವಿಷ್ಕು ಮಗ? ಅಯ್ಯೋ ಓನಮ್ಮ. ಓನಪ್ಪ. ಒಪ್ಪ ಓನು ಮಗ, ಓನು. ಇಷ್ಟು ಉಪ್ಪು ಗುಂಡು ಆಗ್ಬಿಟ್ಟಿದ್ಯಾ ವಿಷ್ಕು ಮಗ? ಗುಂಡು ಎಲ್ಲೋಗಿದ್ಯಾ ವಿಷ್ಕು ಮಗ? ಏನು ಮಾತಾಡಿದ ವಿಷ್ಕು ಮಗ? ಏನು ಮಾತಾಡಿದ ವಿಷ್ಕು ಮಗ? ಅಯ್ಯೋ ರಾಕ್ಷಿ ಏನಪ್ಪ ಬಂದ. ಗೈಸ್, ಕಾಶ್ಮೀರ್ಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಬಂದಿದ್ದು. ಆ್ಯಂಡ್ ಆವಾಗ ಮುದ್ದೆ ತಿಂದಿದ್ದು ಗ್ಯಾಪ್ನ. ಅದಾದಮೇಲೆ ಇವತ್ತಿನವರೆಗೂ ಮುದ್ದೆ ತಿಂದಿಲ್ಲ ನೋಡಿ. ಮುದ್ದೆ ಚಿಕನ್ ಸಾರು ಬೆಸ್ಟ್ ಕಾಂಬಿನೇಷನ್. ಇಲ್ಲಿ ನೋಡಿ, ಇಲ್ಲೊಂದು ಏನು ಹೇಳು? ಇಳಿಕೆಳಿಗೆ ಹೆಂಗಾಗಿದೆಯಾ ನೋಡಿ ನೀನು. ಐತೆ ನಿಂಗೆ ಬಾ, ಬೆಂಗಳೂರಿಗೆ ಬಾ, ನಿಂಗೆ ನೋಡ್ಕೋತೀನಿ. ಬನ್ನಿ ಗೈಸ್, ಮುದ್ದೆ ತಿನ್ನೋಣ. ಮೈ ಕಣ್ಣೊಂದು ಕರಸ್. ಏನಿದು? ಮೈ ಕಣ್ಣೊಂದು ಕರ್ಸ್ ಬ್ಯಾಗ್ ನಮ್ಮ ತಂಗಿಗೆ. ಹೆಂಗೆ ನಿಂತವಳು ನೋಡಿ ಗಡ್ವಿ. ಯಾಕೆ ಹಾಕಲ್ಲ ಇವಳು ನೋಡಿ ಹೆಂಗೆ ಮನ್ಗೋಳೆ.
ರಂಗನಾಥ್ ಸ್ವಾಮಿ ಉಗಿತಾರೆ ಎಲ್ಲ ಕ್ಯಾಕ್ರಿಸಿ ಇವಾಗ ನಿಂಗೆ ಯಾವ ಇವೆಲ್ಲ ಬ್ಯಾಗ್ ಒಳಗಡೆ ಓಪನ್ ಮಾಡಿದ್ರೆ ಒಂದು ಜೊತೆ ಎಕಡಾವೆ ಬಾಯ್ ಬಿಟ್ಬಿಟ್ಲ ಬಾಯಿ ಬಂದ್ಬಿಡ್ತು ಹಿಂಗೆ ಗೈಸ್ ಫಸ್ಟ್ ಬ್ರ್ಯಾಂಡೆಡ್ ಜೂಲಿಗೆ ಮಾರ್ಬಿಟ್ಟಿದೆ ಅಂತ ಹೇಳಿದ್ದೆ ಇದನ್ನ ಅದನ್ನ ತರಿಸಿದ್ದು ಗೊತ್ತಿತ್ತು ಅವಳಿಗೆ ಮಾರ್ಬಿಟ್ಟಿದ್ದೀನಿ ಅಂತ ಹೇಳಿದ್ದೆ ಹಾಗೈತೆ ರೈಸ್ ಬ್ಯಾಗು ಆ್ಯಂಡ್ ಇದು ಎಷ್ಟಿರ್ಬೋದು ಅಂತ ಕಮೆಂಟ್ ಹಾಕಿ ಒರಿಜಿನಲ್ ಅಪ್ಪ ಡೂಪ್ಲಿಕೇಟ್ ಅಲ್ಲ ಒರಿಜಿನಲ್ MK ಹಾಂ ನೋಡ್ಕೊಬಿಡ್ರಿ ಒರಿಜಿನಲ್ MK ಬಾಕ್ಸ್ ಎಲ್ಲ ಬಿಸಾಕ್ಬಿಟ್ಟಿದ್ದೀವಿ US ಇಂದ ತರಿಸ್ಬೇಕಾದ್ರೆ ಹಂಗೆ ಓ ಇಲ್ಲಿ ಕೇರ್ ಕಾರ್ಡ್ ಅನ್ಕೊಂಡೆ ಬ್ಯಾಗ್ ತೆಗ್ದಿದ ತಕ್ಷಣ ಶಾಕ್ ಆಗೋಯ್ತು ಮಮ್ಮಿ. ಓಕೆ ಅಷ್ಟೇ ಗೈಸ್ ಇದನ್ನು ಮಾರ್ಬಿಡ್ತೀನಿ ಇವಾಗ ಬಿಚ್ಕೊಡು ಬೇಗ ಹುಡುಕ್ಬಿಟ್ಟು ಕಮೆಂಟ್ ಹಾಕ್ತೀರಿ ಇವಾಗ ನಾನು ಆಮೇಲೆ ನನಗೂ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ತರಿಸಿ ತುಂಬ ದಿನ ಆಗೋಗೈತೆ ನಾನು ಬರ್ತಡೇ ಕೊಡೋಣ ಅನ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ದಿವಸ ಇದ್ದರೆ ಎಲ್ಲಿ ಇಲಿಗಿಲಿ ಕಚ್ಬಿಡ್ತದೆ ಅಂದ್ಬಿಟ್ಟು ತಗೊಂಬಂದು ಕೊಡೋಣ ಅಂದ್ಬಿಟ್ಟು ಕೊಟ್ಟಿದ್ದು ಇನ್ನೊಂದು ತಿಂಗಳೈತೆ ಅಷ್ಟೇ ಅದಕ್ಕೆ ಇನ್ನು ಬರ್ತಡೇ ಏನೋ ಕೇಳ್ಬಿಟ್ಟು ಇಟ್ಕೊಂಬಿಡು ಇವಾಗಲೇ. ಓಕೆ ಗೈಸ್ ವಿಸ್ಕಿನ ಎತ್ತಾಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಾಗರಬಾವಿಗೆ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಅಣ್ಣಂದು ಗ್ರೂಮಿಂಗ್ ಸೆಷನ್ ಇದೆ. ಸೊ ಫುಲ್ ಗಬ್ಬುಡಿತಾವನು ಎಲ್ಲ ಫುಲ್ ಬೀದಿ ನಾಯಿ ಆಗ್ಬಿಟ್ಟಿದ್ನಲ್ಲ, ಅದಕ್ಕೋಸ್ಕರ ಅವ್ನಿಗೆ ಗ್ರೂಮಿಂಗ್ ಸೆಷನ್ ಮಾಡಿಸೋಣ ಅಂಥೇಳಿ ನಾನು ಮತ್ತು ಸೋನಿಕಾ ಬಂದಿದ್ದೀವಿ. ಇವಾಗ ಹೋಗಿ ಅವ್ನಿಗೆ ಹೇರ್ ಕಟ್ಟಿಗೆ ಬಿಟ್ಟು ನಾವು ಇಲ್ಲೇ ಎಲ್ಲಾದರೂ ಹೋಗಿ ಸ್ವಲ್ಪ ತಿನ್ಕೊಂಡು ಉಣ್ಕೊಂಡು ಕೂತಿದ್ದು ಆಮೇಲೆ ಬಂದು ಅಣ್ಣನ ಕರ್ಕೊಂಡು ಹೋಗ್ಬೇಕು. ಬನ್ನಿ ನೋಡಿ ಹೆಂಗವ್ನು ನೋಡಿ ಗೈಸ್. ಆ್ಯಕ್ಚುಲಿ ಮುಂಚೆ ನಾನು ಕಿಶನ್ ಅವ್ರ ಅಣ್ಣ ಗೊತ್ತಾ, ಅವರು ಪ್ರತೀಕ್ ಅವರು ಅನ್ನೋದು ಬೆಸ್ಟ್ ಗ್ರೂಮರ್ ಅವರು ಬೆಂಗಳೂರಲ್ಲಿ, ಅವ್ರ ಹತ್ರ ಮಾಡಿಸ್ತಾ ಇದ್ದೆ. ಬಟ್ ಇಲ್ಲಿಂದ ಬೆಲ್ ರೋಡ್ ಕರ್ಕೊಂಡು ಹೋಗೋದೇ ಅರ್ಧ ತಲೆನೋವು ಗೈಸ್. ನೋಡಿ ಅಣ್ಣಂದು ಇವಾಗ ಈ ಥರ ಇದೆ, ಅದನ್ನು ಇವಾಗ ಈ ಥರ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಸ್ವಲ್ಪ ಮಾತ್ರ ಹೆಚ್ಚಿ ಮಿಕ್ಕಿದ ಅಂಡರ್ ಬಾಡಿ ಟ್ರಿಮ್ ಮಾಡಿಸಿ, ಫೇಸ್ ಟ್ರಿಮ್ ಮಾಡಿಸಿ, ಪಾ ಟ್ರಿಮ್ ಮಾಡಿಸಿ ಫುಲ್ ರೆಡಿ ಮಾಡೋಣ ಬನ್ನಿ. ಅವನು ವಿಸ್ಕಿನ್ ಬಿಟ್ಟು ಟಾಮಿ ಕರ್ಕೊಂಡು ಸ್ಟಾರ್ ಬಾಕ್ಸಿಗೆ ಬಂದಿದ್ದೀನಿ ನೋಡಿ. ಆದ್ರೂ ನಮ್ಮಿಬ್ರು ನೋಡಿದ್ರೆ ಏನೋ ಸುಜಿತ್ ಯಾವುದೋ ಹುಡುಗಿನ ಹಾಕೊಂಬಂದ್ಬಿಟ್ಟು ನಿಂತಾರೆ ಹೊಸ್ದಾಗಿ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿದ್ರೆ ದೇವ್ರು ಕೊಟ್ಟಿರೋ ಅಣ್ಣ ದೇವ್ರು ಕೊಟ್ಟಿರೋ ಕುಡಿ ಆಯಿತು. ಓಕೆ ಗೈಸ್ ಬಿಸ್ಕಿ ರೆಡಿ ಇದ್ದಾನಂತೆ, ಬನ್ನಿ ನೋಡೋಣ ಯಾವ ಥರ ಇದ್ದಾನೆ ಅಂತ. ಸ್ಟಾರ್ ಬಾಕ್ಸಿಂದ ಡೈರೆಕ್ಟಾಗಿ ಇಲ್ಲೇ ಓಡಿ ಬಂದಿರೋದು. ಎಲ್ಲಿ ಕಾಪೆ ರೆಡಿ ವಾ. ಓ ವಿಷ್ಕು ಮಗ, ಅಯ್ಯೋ ಏನು ಕ್ಯೂಟ ಕಾಣಿಸ್ತಾ ಇದ್ದಾನೆ ವಿಷ್ಕು ಮಗ. ಓನಮ್ಮ ಹಾಂ ಬೈ ಬಡಿಯ ದಿಕ್ರೆ ಗೈಸ್. ಅಣ್ಣ ಫುಲ್ ರೆಡಿ ನೋಡಿ. ಆ್ಯಂಡ್ ಇಲ್ಲಿ ನಾವು ಕತ್ತತ್ರ ರೆಡ್ ಆಗ್ಬಿಟ್ಟೈತೆ. ಇರಲೇ ಏಯ್ ಅಲ್ಲೋ ಕೈ ಇಚ್ಕೊಂತಲ್ಲ. ಆಯ್ತು ಆಮೇಲೆ ತೋರಿಸ್ತೀನಿ ನೋಡಿ. ಓನ್ ಆಯಿತು, ಜಂಪ್ ಮಾಡಿ ಬೇಡ ಬಿಡು. ಓಕೆ ಗೈಸ್, ವಿಸ್ಕಿ ಕರ್ಕೊಂಡು ಮನೆಗೆ ಬಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು 100K ಪ್ರಯುಕ್ತ ಒಂದು ಗಿಫ್ಟ್ ಕಳಿಸಿದ್ದಾರೆ. ಗಿಫ್ಟ್ ಏನಿದೆ ಅಂತ ಅನ್ಬಾಕ್ಸ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಪ್ಯಾಕ್ ಆಗಿತ್ತು, ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ನೋಡಿದ್ದೀನಿ, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಂಗೆ ಖುಷಿ ಆಗುತ್ತೆ ಗೈಸ್ ಇದೆಲ್ಲ ನೋಡೋಕ್ಕೆ. ಓ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಗೈಸ್. ಆನೆ ಚೆನ್ನಾಗಿದೆ ಅಲ್ಲ. ಶೋ ಪೀಸಸ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು ಯಾರೋ ಗಿಫ್ಟ್ಗಳನ್ನ ಕಳ್ಸೋಕೆ ಹೋಗ್ಬೇಡಿ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ನಮಗೆ ಪ್ರೀತಿ ವಿಶ್ವಾಸ ಸಾಕು, ಮೆಟೀರಿಯಲಿಸ್ಟಿಕ್ ಸ್ಟಫ್ ಬೇಡ. ಇದು ಇವತ್ತಿರುತ್ತೆ ನಾಳೆ ಹೊಡೆದೋಗುತ್ತೆ ನೋಡಿ. ಎಕ್ಸಾಂಪಲ್ ಇದಿರುತ್ತಾ, ಹಿಂಗೆ ಬಿಟ್ಟರೆ ಡಮಾರ್. ಅದೇ ಪ್ರೀತಿ ಇದ್ದರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಗೈಸ್, ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಬರುತ್ತೆ. ಡೈಲಿ ಬ್ಲಾಗ್ಸ್ ಜೊತೆಗೆ 100K ಪ್ರಯುಕ್ತ ಒಂದು ಪಾರ್ಟಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟಿ ಅಂತ ಹೇಳಿದ್ರೆ ನಮ್ಮ ಸರ್ಕಲಲ್ಲಿ ಇವತ್ತೇನು ನೋಡಿದ್ರಲ್ಲ, ಜಸ್ಟ್ 100K ಮಿನಿ ಸೆಲೆಬ್ರೇಷನ್, ಒಂದು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ನು ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು, ಎತ್ತ ಮಾಡೋದು, ಅದಕ್ಕೊಂದು ವೆಯ್ಟೇಜ್ ಇರಬೇಕು. ಸೊ ಆ ಥರ ಒಂದು ಕಾಂಟೆಂಟ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ ಥರ ಒಂದು ಕಾಂಟೆಂಟ್ ಅನ್ನೋದಕ್ಕಿಂತ ಒಂದು ಏನೋ ಬೇರೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾ ಸಕ್ಸಸ್ ಆಗಿ ಎಲ್ಲ ಆಯಿತು ಅಂತ ಹೇಳಿದ್ರೆ ಆದಷ್ಟು ಬೇಗ ಅದ್ರದ್ದು ವೀಡಿಯೋ ಕೂಡ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ಒನ್ಸ್ ಅಗೇನ್ ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.